ಸ್ನೇಹಿತರೆ ನಮಸ್ಕಾರ. ಇದು ಮೈಸೂರು ಪ್ರಾಪರ್ಟೀಸ್ ಫಾರ್ ಸೇಲ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಗ್ತಾರಂತ ವಿಡಿಯೋ ಇದು. ಅಂದ್ರೆ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ನೋಡಬೇಕು ಅಂಶ ಅಂದ್ಬಿಟ್ಟು. ಯಾಕೆಂದ್ರೆ ಕೆಲವರು ಪರ್ಚೇಸ್ ಮಾಡಬೇಕಾದ್ರೆ ಏನ್ ನೋಡಬೇಕು ಅನ್ನೋದೇ ಗೊತ್ತಿರಲ್ಲ, ಸುಮ್ಮನೆ ಬರ್ತಾರೆ ನೋಡ್ತಾರೆ. ಕೆಲವರಿಗೆ ಲೋನ್ ಎಲಿಜಿಬಿಲಿಟಿ ಇರಲ್ಲ, ಮತ್ತು ಅವ್ರ ಬಜೆಟ್ ಪ್ಲಾನಿಂಗ್ ಇರಲ್ಲ, ಯಾವ ಲೊಕೇಶನ್ ಅಲ್ಲಿ ಬೇಕು ಅನ್ನೋದು ಐಡಿಯಾ ಇರಲ್ಲ. ಅದಕ್ಕೆ ಏನ ನೋಡಬೇಕು ಅಂತ ಒಂದು ಇನ್ಫಾರ್ಮೇಶನ್ಗೋಸ್ಕರ ಮಾಡ್ತಾ ಇರೋಂಥದ್ದು. ಅವಾಗ ನೀವು ಒಂದು ಪ್ಲಾನ್ ಮಾಡ್ಬೋದು. ಅಂದ್ರೆ ಫಸ್ಟ್ ಈಗ ನೀವು ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಂಗೆ ಒಂದು ಬಜೆಟ್ನ ಪ್ಲಾನ್ ಮಾಡಬೇಕು. ಅಂದ್ರೆ ನಿಮ್ಮ ಸೇವಿಂಗ್ಸ್ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಅರ್ನಿಂಗ್ಸ್ ನಿಮ್ಗೆ ಗೊತ್ತಿರುತ್ತೆ. ಅದನ್ನ ತಿಳ್ಕೊಂಡು ನೀವು ನಾನು ಒಂದು ಇಷ್ಟು ಅಮೌಂಟ್ ಅಲ್ಲಿ ನೀವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬಹುದು ಅಂತ ಒಂದು ಪ್ಲಾನ್ ಮಾಡಿದ್ರೆ ಆ ಅಮೌಂಟ್ಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ತಿಳಿಸ್ತೀವಿ ನಿಮಗೆ. ಅದರ ಬೇಸ್ ಮೇಲೆ ನೀವು ಆ ಪ್ಲಾನ್ ಮಾಡಬಹುದು. ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡ್ಬೇಕು, ನೀವು ನಿಮ್ಮ ಬಜೆಟ್ ನ ನೀವು ತಿಳ್ಕೊಬೇಕಾಗತ್ತೆ. ಅಂದ್ರೆ ನಿಮ್ಮ ಬಜೆಟ್ ಎಷ್ಟು ಅಂತ ನೀವು ಫಸ್ಟ್ ಕ್ಲಾರಿಫೈ ಮಾಡ್ಕೊಬಿಟ್ರೆ, ಬಜೆಟ್ ಹೇಗೆ ತಿಳ್ಕೋಬೇಕು ಅನ್ನೋದನ್ನ ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಸೇವಿಂಗ್ಸು ಅಥವಾ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಮೇಲೆ ನೀವು ಡಿಸೈಡ್ ಮಾಡ್ಕೊಂಡು ಅದನ್ನ ನೀವು ತೀರ್ಮಾನ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಮ ಬಜೆಟ್, ಈಗ ಫಾರ್ ಎಕ್ಸಾಂಪಲ್ ನೀವೊಂದು 50 lakhs ನಿಮ್ಮ ಬಜೆಟ್ ಅಂತ ಅನ್ಕೊಂಡ್ರೆ, ಎಕ್ಸಾಂಪಲ್ ಇದು 50 lakh ಅಲ್ಲಿ ನಿಮ್ಗೆ ಯಾವ ಏರಿಯಾದಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರೆಲ್ಲ ಫೋನ್ ಮಾಡ್ಬಿಟ್ಟು ಕೇಳ್ತಾರೆ, ವಿತಿನ್ ದಿ ರಿಂಗ್ ರೋಡ್ ಬೇಕು, ವಿತಿನ್ ದಿ ರಿಂಗ್ ರೋಡ್ ಬೇಕು, 50 lakhಗೆ 30-40 ಮನೆ ಬೇಕು, ಆ ಥರ ಎಲ್ಲ ಕೇಳ್ತಾರೆ. ಯಾಕೆಂದ್ರೆ ಆಲ್ರೆಡಿ ನಮ್ಮ ವಿಡಿಯೋಸ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏರಿಯಾ ಹಾಕಿರ್ತೀವಿ, ಪ್ರಾಪರ್ಟಿ ವಿಡಿಯೋಸ್ ಹಾಕಿರ್ತೀವಿ, ಸೈಟ್ ವ್ಯಾಲ್ಯೂ ಹಾಕಿರ್ತೀವಿ, ಮನೆ ಇದ್ರೆ ಮನೆ ವ್ಯಾಲ್ಯೂ ಹಾಕಿರ್ತೀವಿ. ವಿತಿನ್ ದಿ ರಿಂಗ್ ರೋಡು ಯೂಶಲಿ ಆ ಬಜೆಟ್ ಅಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 50 lakh ಅಲ್ಲಿ ಎಲ್ಲಿ ಸಿಗುತ್ತೆ, ಸೈಟ್ ಆದ್ರೆ ಎಲ್ಲಿ ಸಿಗುತ್ತೆ, ಮನೆ ಆದ್ರೆ ಎಲ್ಲಿ ಸಿಗುತ್ತೆ. ಅಥವಾ ನಾವು ಅದನ್ನ ಗೈಡ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಬಜೆಟ್ ನ ನೀವು ತಿಳಿಸಿದ್ರೆ, ಸರ್ ನಾವು ಇಷ್ಟು ಬಜೆಟ್ ಅಲ್ಲಿ ಇಷ್ಟು ಮೆಜರ್ಮೆಂಟ್, ಇಷ್ಟು ಮನೆ ನೋಡ್ತಾ ಇದೀವಿ ಅಥವಾ ಖಾಲಿ ಸೈಟ್ ನ ನೋಡ್ತಾ ಇದೀವಿ ಅಂತ ನಮ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವು ಆ ಬಜೆಟ್ ಬೇಸ್ ಮೇಲೆ ನಿಮ್ಗೆ ವರ್ಕ್ ಮಾಡಬಹುದು. ಇನ್ನು ಕೆಲವರು ಪ್ರಾಪರ್ಟಿನ ಸ್ವಂತ ಪರ್ಪಸ್ಗೆ ತಗೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ, ಇನ್ನು ಕೆಲವರು ರೆಂಟಲ್ ಇನ್ಕಮ್ ಬರಬೇಕು ಅಂತ ನೋಡ್ತಾ ಇರ್ತಾರೆ. ಅದನ್ನು ನಮ್ಗೆ ಕ್ಲಾರಿಟಿ ಕೊಟ್ರೆ, ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಎಲ್ಲಿದೆ ಅದನ್ನು ನಾವು ನಿಮ್ಗೆ ಹೇಳೋದಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅದಕ್ಕೆ ತಕ್ಕಂಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 50 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, ನನಗೆ ರೆಂಟಲ್ ಇನ್ಕಮ್ ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ರೆಂಟಲ್ ಇನ್ಕಮ್ ಬರೋವಂಥದ್ದು ಅದಕ್ಕೆ ತಕ್ಕಾಗಿ ಇನ್ವೆಸ್ಟ್ಮೆಂಟು ಆಗಿರುತ್ತೆ. 2 CR 1.5 CR ಆ ಥರ ಇರುತ್ತೆ. ನೀವು ಫಸ್ಟೇ ನನಗೆ ಇಷ್ಟು ರೆಂಟಲ್ ಇನ್ಕಮ್ ಬರಬೇಕು ಅಂತ ಹೇಳಿದ್ರೆ, ಆ ಬರುವಂತ ಇನ್ಕಮು ಎಷ್ಟು ನಿಮ್ಮ ಬಜೆಟ್ ಮ್ಯಾಚ್ ಮಾಡಿ ನೀವು ಏನ್ ಮೆಜರ್ಮೆಂಟ್ ಪ್ರಾಪರ್ಟಿಗೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನೀವು 20-30 2 ಫ್ಲೋರ್ಗೆ ಹೋಗ್ಬೋದು. ಅವಾಗ 2 ಫ್ಲೋರಿಂದ ನಿಮ್ಮ ಬಾಡಿಗೆ ಬರುತ್ತೆ, ಅಥವಾ ಕೆಲವು ಅಂಗಡಿ ಮಳಿಗೆ ಇರುತ್ತೆ. ಅದನ್ನ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ರೆಂಟಲ್. ಇನ್ ಕೆಲವರು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅದನ್ನ ಲಾಸ್ಟ್ ಅಲ್ಲಿ ನೋಡ್ತಾರೆ. ದಯವಿಟ್ಟು ಹತ್ರ ತಪ್ಪು ಮಾಡಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಓನರ್ ಹತ್ರ ಮಾತಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅಥವಾ ಕೆಲವು ಬಿಲ್ಡರ್ಸ್ ಫೋಟೋಸ್ನ ಇಟ್ಟಿರ್ತಾರೆ, ಅವರು ಪಿಲ್ಲರ್ ಇಂದ ಹಿಡಿದು ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಮಾಡಿದಿರೋದ್ರಿಂದ ಹಿಡಿದು ಕೆಲವು ಫೋಟೋಸ್ನ ಇಟ್ಟಿರ್ತಾರೆ. ಆ ಫೋಟೋಸ್ ನೋಡಿದ್ರು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಸ್ವಲ್ಪ ಕ್ವಾಲಿಟಿ ತಿಳ್ಕೊಳ್ಳೋದಕ್ಕೂ ಖರ್ಚು ಮಾಡಿದ್ರೆ, ಈಗೆಲ್ಲ ಏನಿಲ್ಲ ಪೇಡ್ ಇಂಜಿನಿಯರ್ಸ್ ಅಂತಾನೆ ಇದ್ದಾರೆ, ಅವರೇ ಬಂದು ಖುದ್ದು ಕ್ವಾಲಿಟಿ ಚೆಕ್ ಮಾಡ್ತಾರೆ ನಿಮ್ದು. ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಲ್ಡಿಂಗ್ ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಏನ್ ಕ್ವಾಲಿಟಿ ಇದೆ ಅಂತ ಅವರು ಎಲ್ಲ ಟೆಸ್ಟ್ ಮಾಡಿ ನಿಮ್ಗೆ ಕೊಡ್ತಾರೆ, ರಿಪೋರ್ಟ್ನೇ ಕೊಡ್ತಾರೆ. ಅದರಿಂದ ನಿಮ್ಗೆ ಕ್ವಾಲಿಟಿ ಗೊತ್ತಾಗುತ್ತೆ. ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮಾಡ್ತಾ ಇರ್ತಾರೆ, ಸೈಟ್ ಆಗ್ಬೋದು, ಪ್ರಾಪರ್ಟಿ ಆಗ್ಬೋದು. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೀವು ಪ್ರಾಪರ್ಟಿ ನೋಡ್ತಾ ಇರೋರು ಆ ಏರಿಯಾದಲ್ಲಿ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಇದೆಯಾ ಅಂತ ತಿಳ್ಕೊಬೇಕಾಗುತ್ತೆ. ಸುಮ್ಮನೆ ಯಾರೋ ತೋರಿಸಿದ್ರು ಕಮ್ಮಿಂಗ್ ಆಗೋಯ್ತು, 10 ಲಕ್ಷಕ್ಕೆ ಸಿಕ್ಬಿಡ್ತು, 15 ಲಕ್ಷಕ್ಕೆ ಸಿಕ್ಬಿಡ್ತು ಅಂತ ಹೋಗ್ತೀರಾ. ತಿರ್ಗಾ ನಿಮ್ಗೇನೋ ಒಂದು ಎಮರ್ಜೆನ್ಸಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ, ನೀವು ಅದನ್ನ ರೀಸೇಲ್ ಮಾಡಬೇಕು ಅಂದಾಗ ನಿಮ್ಗೆ ಎಮರ್ಜೆನ್ಸಿಗೆ ಆ ಪ್ರಾಪರ್ಟಿ ಸೇಲ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಸೈಟ್ ಆಗ್ಬೋದು, ಮನೆ ಆಗ್ಬೋದು. ಅದಕ್ಕೆ ನೀವು ಫಸ್ಟ್ ಆ ಏರಿಯಾದಲ್ಲಿ ರೀಸೇಲ್ ವ್ಯಾಲ್ಯೂ ಹೇಗಿದೆ, ಆಮೇಲೆ ಫಾಸ್ಟ್ ಮೂವ್ಮೆಂಟ್ ಇದೆಯಾ ರೀಸೇಲ್. ಈಗ ನೀವು ಮಾರ್ಕೆಟ್ಗೆ ಬಿಟ್ರೆ ಎಷ್ಟು ತಿಂಗಳಲ್ಲಿ ನೀವು ಸೇಲ್ ಆಗ್ಬೋದು. ಒಂದು ಪ್ರಾಪರ್ಟಿ 1 ತಿಂಗಳಲ್ಲೇ ಆಗ್ಬೋದು, ಕೆಲವು 3 ತಿಂಗಳಾಗ್ಬೋದು, ಕೆಲವು 6 ತಿಂಗಳಾಗ್ಬೋದು, ಇನ್ನೂ ಕೆಲವು ನೋಡಿರ್ತಾರೆ ನೀವು 1 ವರ್ಷ ಆದ್ರೂ ಸೇಲ್ ಆಗಿರಲ್ಲ. ಆ ತರದ್ದು ಇರುತ್ತೆ. ಅದಕ್ಕೆ ನೀವು ಆ ಪ್ರಾಪರ್ಟಿ ರೀಸೇಲ್ ಆಗುತ್ತಾ, ಆ ಏರಿಯಾ ಹೇಗಿದೆ ಅದನ್ನು ತಿಳ್ಕೋಬೇಕು. ನೆಕ್ಸ್ಟ್ ನೀವು ಈಗ ಆಲ್ರೆಡಿ ಒಂದು ಪ್ರಾಪರ್ಟಿನ ನೋಡಿ ಇಷ್ಟಪಟ್ಟಿದ್ದೀನಿ, ನಾನು ಒಂದು ಮುಂದೆ ಲೀಗಲ್ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಅಂದ್ರೆ, ಫಸ್ಟ್ ನೀವು ಓನರ್ ಹತ್ರ ಮಾತಾಡ್ಕೊಂಡು ಅವ್ರಿಗೊಂದು ಟೋಕನ್ ಅಡ್ವಾನ್ಸ್ ಅಂತ ಪೇ ಮಾಡಿದ್ರೆ ನಿಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಕೆಲವರು ಸುಮ್ಮನೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಕೆಲವು ಕೊಡಲ್ಲ. ಓನರ್ಸ್ ಯಾರು 99% ಡಾಕ್ಯುಮೆಂಟ್ಸ್ ನ ಕೊಡಲ್ಲ. ದಯವಿಟ್ಟು ಹೋಗಿ ಫಸ್ಟ್ ವ್ಯಾಲ್ಯೂ ಮಾತಾಡ್ಕೊಳ್ಳಿ. ಮಾತುಕತೆ ಆದ ನಂತರ ಒಂದು ಲೀಗಲ್ ಅಡ್ವಾನ್ಸ್, ನೀವು ಟೋಕನ್ ಅಡ್ವಾನ್ಸ್ ನ ಪೇ ಮಾಡಿದ್ರೆ ಆ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಒಬ್ಬ ಅಡ್ವೊಕೇಟ್ ನ, ಲೀಗಲ್ ಅಡ್ವೈಸರ್ಸ್ ಇರ್ತಾರೆ, ಲಾಯರ್ಸ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ನೀವು ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ನ ತೋರಿಸಿದ್ರೆ ನಿಮಗೆ ಲೀಗಲ್ ಒಪಿನಿಯನ್ ಸಿಗುತ್ತೆ. ಅವಾಗ ನೀವು ಮೋಸ ಹೋಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಅದ್ರ ಮೇಲೆ ಎಲ್ಲ ಕಂಪ್ಲೀಟ್ ಏನಾದರೂ ಡಾಕ್ಯುಮೆಂಟ್ ಮಿಸ್ ಆಗಿದ್ರೆ ಅದನ್ನ ಅಡ್ವೈಸ್ ಮಾಡ್ತಾರೆ. ಅದರಿಂದ ದಯವಿಟ್ಟು ಲೀಗಲ್ ಒಪಿನಿಯನ್ ನ ತಗೊಳ್ಳಿ.
ಅದು ಬಿಟ್ಟರೆ ನೆಕ್ಸ್ಟ್ ಸೇಲ್ ಅಗ್ರಿಮೆಂಟ್. ಎಷ್ಟೋ ಜನ ಸೇಲ್ ಅಗ್ರಿಮೆಂಟ್ ಹಾಕೊಳ್ಳಲ್ಲ, ಸುಮ್ಮನೆ ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತಾರೆ, ಸುಮ್ಮನೆ ಹೋಗ್ಬಿಡ್ತಾರೆ. ಮತ್ತು ಅವ್ರು ಇಷ್ಟ ಬಂದಂಗೆ 1 ತಿಂಗಳು ಬಿಡ್ಕೊಂಡು 2 ತಿಂಗಳು ಬಿಡ್ಕೊಂಡು ಬರ್ತಾರೆ. ಅದು ಕ್ಲಾರಿಟಿ ಇರಲ್ಲ ಓನರ್ಗೂ, ಕಾಯಬೇಕಾ ಕಾಯಬಾರ್ದಾ, ಎಷ್ಟು ದಿವಸ ಟೈಮ್ ಬೇಕು. ದಯವಿಟ್ಟು ನೀವು ಟೋಕನ್ ಅಡ್ವಾನ್ಸ್ನ ಕೊಡಬೇಕಾದ್ರೆ ನೀವು ಮಾತುಕತೆ ಆಡ್ಕೊಂಡಿದ್ರೆ, ಒಂದು ಪ್ರಾಪರ್ಟಿಗೆ ಇಷ್ಟೆಲ್ಲ ಇಷ್ಟು ಅಮೌಂಟ್ ಅಂತ ಮಾತಾಡ್ಕೊಂಡಿದ್ರೆ, ಈ ಒಂದು ಸೇಲ್ ಅಗ್ರಿಮೆಂಟ್ನ ಮಾಡಿಸ್ಕೊಳ್ಳಿ ಥ್ರೂ ಲಾಯರು. ಅದು ರಿಟರ್ನ್ ಡಾಕ್ಯುಮೆಂಟಲ್ಲಿ ಇದ್ದಾಗ ನಿಮಗೂ ಕ್ಲಾರಿಟಿ ಇರುತ್ತೆ, ಎಷ್ಟು ದಿವಸಕ್ಕೆ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಅಂತ ಅವ್ರಿಗೂ ಕ್ಲಾರಿಟಿ ಇರುತ್ತೆ. ಆವಾಗ ಯಾವುದೇ ರೀತಿ ಒಂದು ಗಲಾಟೆ ಆಗಲಿ, ಇನ್ನೊಂದೇ ಆಗಲಿ, ಮತ್ತೊಂದೇ ಆಗಲಿ ಬರಲ್ಲ. ಈ ಥರದ್ದೆಲ್ಲ ನೀವು ಸಣ್ಣ ಪುಟ್ಟ 150-200 ರೂಪಾಯಿಲಿ ಆಗುವಂಥ ಲೀಗಲ್ ಸೇಲ್ ಅಗ್ರಿಮೆಂಟ್ನೇ ಮಿಸ್ ಮಾಡ್ಕೋತೀರಾ. ದಯವಿಟ್ಟು ಆ ಥರ ಮಾಡಬೇಡಿ. ಏನಿದ್ರು ಒಂದು ಸೇಲ್ ಅಗ್ರಿಮೆಂಟ್ನ ಮಾಡ್ಕೊಳ್ಳಿ ನೀವು ಒಂದು ಅಮೌಂಟ್ ಅಂತ ಮಾತಾಡಿದ ತಕ್ಷಣ. ಮತ್ತು ಎಷ್ಟೋ ಜನ ಪ್ರಾಪರ್ಟಿನ ಮಾತುಕತೆ ಆದಮೇಲೆ ನೀವು ಕಮಿಷನ್ ಮಾತಾಡ್ತೀರಾ. ದಯವಿಟ್ಟು ಅಂತ ತಪ್ಪು ಮಾಡಬೇಡಿ. ಯಾರೇ ಆಗಲಿ, ಒಬ್ಬ ಬ್ರೋಕರ್ ಆಗಲಿ, ಒಬ್ಬ ರಿಯಲ್ ಎಸ್ಟೇಟ್ ಅವರೇ ಆಗಲಿ, ಅವರು ಒಂದು ಇನ್ಕಮ್ ಸಿಗುತ್ತೆ ಅಂತಲೇ ಕೆಲಸ ಮಾಡ್ತಾ ಇರ್ತಾರೆ. ಅದೆಷ್ಟಾದರೂ ಇರಲಿ ಪರ್ಸೆಂಟೇಜು, ಯೂಶಲಿ ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ ಅವ್ರದ್ದು. ಫಾರ್ ಎಕ್ಸಾಂಪಲ್ 1 CR ಗಿಂತ ಕಮ್ಮಿ ಇದ್ರೆ 2% ಕೇಳೋರು ಇರ್ತಾರೆ, 1 CR ಗಿಂತ ಜಾಸ್ತಿ ಇದ್ರೆ 1% ತಗೊಳ್ಳೋರು ಇರ್ತಾರೆ, ಅಥವಾ ಕೆಲವರು 2% ಕೇಳೋರು ಇರ್ತಾರೆ 1 CR ಮೇಲ್ಗಡೆ. ಅದು ಒಬ್ಬೊಬ್ರು ವೈಯಕ್ತಿಕವಾಗಿ ಹೋಗುತ್ತೆ. ದಯವಿಟ್ಟು ನಿಮ್ಮ ರಿಯಲ್ ಎಸ್ಟೇಟ್ ಅವರ ಏಜೆಂಟ್ ಆಗ್ಬೋದು, ಬ್ರೋಕರ್ಸ್ ಆಗ್ಬೋದು, ಅವ್ರ ಹತ್ರ ನೀವು ಪ್ರಾಪರ್ಟೀಸ್ನ ನೋಡೋಕ್ಕೆ ಫೈನಲ್ ಮಾಡೋಕ್ಕೂ ಮುಂಚೆನೆ ನಿಮ್ದು ಏನಿದೆ ಕಮಿಷನು ಅಂತ, ಮಾರೋರೇ ಆಗ್ಬೋದು ತಗೊಳ್ಳೋರೇ ಆಗ್ಬೋದು, ದಯವಿಟ್ಟು ಬ್ರೋಕರ್ ಹತ್ರ ನೀವು ಪರ್ಸೆಂಟೇಜ್ನ ಮಾತಾಡ್ಕೋಬಿಡಿ. ಆವಾಗ ಆ ಸಮಸ್ಯೆ ಬರೋಲ್ಲ. ಅದಾದ ನಂತರ ನೀವು ಪ್ರಾಪರ್ಟಿ ಮಾತುಕತೆನೋ ಆಯಿತು, ಎಲ್ಲ ಆಯಿತು, ರಿಜಿಸ್ಟ್ರೇಷನ್ಗೆ ಹೋಗಬೇಕು. ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಗೌರ್ಮೆಂಟ್ ಫೀಸ್ ಏನಿದೆ ಅದನ್ನು ಬೈಯರ್ಸ್ ಪರ್ಚೇಸ್ ಪೇ ಮಾಡಬೇಕು ಗೌರ್ಮೆಂಟ್ಗೆ. ಸೆಲ್ಲರ್ ಕೊಡಲ್ಲ ಅದು. ನಾನೀಗ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ಅದರದ್ದು SR ವ್ಯಾಲ್ಯೂ ಬೇಸ್ ಮೇಲೆ ಒಂದು ಅಮೌಂಟ್, ಫಾರ್ ಎಕ್ಸಾಂಪಲ್ 6.6% ಇರುತ್ತೆ. ಆ ಅಮೌಂಟನ್ನು ನಾವು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ನಾಲೆಜೇ ಇಲ್ಲ. ಸೇಲ್ ಅಗ್ರಿಮೆಂಟ್ಗೆ ಹೋದಾಗ ಹೇಳ್ತಾರೆ, ಅಯ್ಯೋ ಇಷ್ಟೊಂದು ಅಮೌಂಟ ನಾವು ಕೊಡಬೇಕಾ, ಅಯ್ಯೋ ಗೊತ್ತಿರಲಿಲ್ಲ, ಆ ಥರ ಎಲ್ಲ ಹೇಳ್ತಾರೆ. ಅದು ತಿಳ್ಕೊಳ್ಳಿ. ನೀವು ಯಾವುದೇ ಏರಿಯಾದಲ್ಲಿ ಸೈಟ್ನ ಪರ್ಚೇಸ್ ಮಾಡಿದ್ರೆ ಆ ಪ್ರಾಪರ್ಟಿ ಮೇಲೆ ಯೂಶ್ವಲಿ ಒಂದು, ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಸೈಟ್ ತಗೋತೀನಿ ಅಂದರೆ 6.6% ಗೌರ್ಮೆಂಟ್ ಫೀಸ್ ಇರುತ್ತೆ. ಅದನ್ನು ತಿಳ್ಕೊಳ್ಳಿ ನೀವು. ಅದನ್ನ ನಿಮ್ಮ ಏಜೆಂಟ್ ಕೇಳಿದ್ರು ಹೇಳ್ತಾರೆ, ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ನೀವು ಕೇಳ್ಕೋಬೋದು, ಅಥವಾ ಸಬ್ ರಿಜಿಸ್ಟ್ರಲ್ಲಿ ಯಾರಾದ್ರು ಪರಿಚಯ ಇದ್ರೆ ನೀವು ತಿಳ್ಕೊಬೋದು. ಇನ್ನು ಇವರ್ ಎಲಿಜಿಬಲ್ ಫಾರ್ ಲೋನ್, ನಿಮಗೆ ಎಲಿಜಿಬಿಲಿಟಿ ಅದನ್ನು ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ಸುಮ್ಮನೆ ಕೆಲವರು ಬ್ಲೈಂಡಾಗಿ ತಿಳ್ಕೊಂಡಿರ್ತಾರೆ, ಸರ್ ನನಗೆ 25,000 ಸಂಬಳ ಬರ್ತಾ ಇದೆ, ಲೋನ್ ಆರಾಮಾಗಿ ಸಿಕ್ಬಿಡುತ್ತೆ. ಅವ್ರದ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಅವ್ರು ತಿಳ್ಕೊಂಡೇ ಇರಲ್ಲ, ಅಥವಾ ಅವ್ರು ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿರ್ತಾರೆ, EMI ಕರೆಕ್ಟಾಗಿ ಕಟ್ಟಿರಲ್ಲ, ಮುಂಚೆ ಒಂದು ಯಾವುದೋ ಲೋನ್ ತೊಗೊಂಡಿರ್ತಾರೆ, ಅದು ಪ್ರಾಬ್ಲಮ್ ಆಗಿರುತ್ತೆ. ಅದನ್ನು ಒಂದ್ಸತಿ ಕ್ರಾಶ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎಲಿಜಿಬಿಲಿಟಿ ಎಷ್ಟು ಅಮೌಂಟ್ ಸಿಗುತ್ತೆ ನಿಮಗೆ, ಅದು ಡಿಪೆಂಡ್ಸ್ ಆಗುತ್ತೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಸರ್ವಿಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಿಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನೀವು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಇದ್ರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಎಲ್ಲಾನು ನೀವು ಒಬ್ಬ ಬ್ಯಾಂಕ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಅದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದನ್ನು ತಿಳ್ಕೊಳ್ಳಿ. ಆ ಲೋನ್ಗೆ ಹೋದಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪ್ರಾಪರ್ಟಿ ಇನ್ಸೂರೆನ್ಸ್ ಮಾಡಿಸ್ತಾರೆ ಬ್ಯಾಂಕ್ ಅವರು. ಆ ಪ್ರಾಪರ್ಟಿ ಇನ್ಸೂರೆನ್ಸ್ ಮಾಡೋದಕ್ಕೂ ಒಂದು ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟು ಅಷ್ಟೇ ಅದು ನಿಮಗೆ ಬೀಳುತ್ತೆ. ಪ್ರಾಪರ್ಟಿನ ಯಾರು ನೀವು ಬೈ ಮಾಡ್ತಾ ಇದ್ರಲ್ಲ ಅದು ನಿಮಗೆ ಬೀಳುತ್ತೆ. ದಯವಿಟ್ಟು ನೀವು ಬ್ಯಾಂಕ್ ಅವ್ರ ಹತ್ರ ನಿಮ್ಮ ಎಲಿಜಿಬಿಲಿಟಿ ತಿಳ್ಕೊಳ್ಳುವಾಗ, ಲೋನ್ ಎಲಿಜಿಬಿಲಿಟಿ ಎಷ್ಟಿದೆ ಏನು ಅಂತ ತಿಳ್ಕೊಳ್ಳುವಾಗ, ಪ್ರಾಪರ್ಟಿ ಇನ್ಸೂರೆನ್ಸ್, ಫಾರ್ ಎಕ್ಸಾಂಪಲ್ ನೀವು ಮನೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಎಷ್ಟು ಇನ್ಸೂರೆನ್ಸ್ ಬೀಳುತ್ತೆ, ಅದು ಏನು, ಅದು ಸಿಂಗಲ್ ಶಾರ್ಟಲ್ಲೇ ತಗೋತಾರೆ ಯೂಶ್ವಲಿ, ಅದು ಎಷ್ಟು ಏನು ಅಂತ ಫಸ್ಟೇ ನೀವು ಬ್ಯಾಂಕ್ ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳಿ. ಕೆಲವೊಂದು ಬ್ಯಾಂಕು ಕ್ಲಾರಿಟಿ ಕೊಡ್ತಾರೆ, ಇನ್ನೊಬ್ಬರು ಹೈಡ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಎಷ್ಟೋ ಜನಕ್ಕೆ ತಿಳುವಳಿಕೆ ಇರಲ್ಲ. ಅದಕ್ಕೆ ನಾನು ಇಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಪ್ರಾಪರ್ಟಿ ಇನ್ಸೂರೆನ್ಸ್. ಅದು ಬಿಟ್ಟರೆ ಸ್ನೇಹಿತರೆ, ರಿಜಿಸ್ಟ್ರೇಷನ್ ಆಫ್ ಪ್ರಾಪರ್ಟಿ, ಅದನ್ನು ಅಷ್ಟೇ ನಿಮ್ಮ ಟೈಮು, ಸೇಲ್ ಅಗ್ರಿಮೆಂಟ್ ಟೈಮ್ ಮುಗಿತಾ ಇದ್ದಂಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಇಷ್ಟು ನಾನು ಫಸ್ಟ್ ಏನು ಹೇಳಿದೆ, ನಿಮ್ಮದು ಎಲಿಜಿಬಿಲಿಟಿ ಆಗ್ಬೋದು, ನಿಮ್ಮ ಹತ್ರ ಆಲ್ರೆಡಿ ಕ್ಯಾಶ್ ಇದ್ದರೆ ಗೌರ್ಮೆಂಟ್ ಫೀಸ್ ಕಟ್ಟೋದು ಅದೆಲ್ಲನೂ ಮುಗಿಸ್ಕೊಂಡು ಎಲ್ಲನೂ ರೆಡಿ ಇಟ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ ಅದು ಪ್ರಾಪರ್ಟಿ ಓನರ್ ನೀವು ಆಗೋದು. ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ರೆ, ಸೇಲ್ ಅಗ್ರಿಮೆಂಟ್ ಇದ್ದರೆ ನೀವು ಓನರ್ ಆಗಲ್ಲ, ತಿಳ್ಕೊಳ್ಳಿ. ದಯವಿಟ್ಟು ನಿಮ್ಮದು ಪೀರಿಯಡ್ ಏನಿರುತ್ತೆ ಅಷ್ಟರೊಳಗಡೆ ನೀವು ಲೀಗಲ್ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂದರೆ, ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೋದು. ಅದನ್ನು ನೀವು ಓನರ್ ಹತ್ರ ಕುಂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಮಾಡಿಸ್ಕೋಬೇಕು. ಒಂದು ಸತಿ ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ, ನೀವು ಸಬ್ ರಿಜಿಸ್ಟ್ರಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಚೇಸ್ ಮಾಡೋ ಪ್ರಾಪರ್ಟಿ ಯಾವ ಏರಿಯಾದಲ್ಲಿ ಬರುತ್ತೆ ಅದನ್ನು ತಿಳ್ಕೊಂಡು ಅಲ್ಲಿ ಹೋಗಿ ರಿಜಿಸ್ಟರ್ನ ಮಾಡಿಸ್ಕೋಬೇಕಾಗತ್ತೆ. ಅದನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.